ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಅಮೃತವನ್ನು ತರಬೇಕೆಂದು ಕದ್ರುವು ತನಗೆ ನಿಯಮಿಸಿದುದನ್ನು ಗರುಡನು ತನ್ನ ತಂದೆಯಾದ ಕಶ್ಯಪನಿಗೆ ತಿಳಿಸಿದುದು. ಕಶ್ಯಪನು ಆ ಕಾರ್ಯವು ಅಸಾಧ್ಯವೆಂದು ಹೇಳಿದರೂ ಗರುಡನು ಅದನ್ನು ತಾನು ಸಾಧಿಸುವುದಾಗಿ ಹೇಳಿದುದು. ಆಗ ಕಶ್ಯಪನು ಗಜಕಚ್ಛಪಗಳ ವೃತ್ತಾಂತವನ್ನು ತಿಳಿಸಿ ಅವುಗಳನ್ನು ಭಕ್ಷಿಸಿ ಅಮೃತಾಪಹರಣಕ್ಕಾಗಿ ಹೋಗುವಂತೆ ಹೇಳಿದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕದ್ರು ವಿನತೆಯರಿಬ್ಬರು ಯಾವುದೋ ಒಂದು ಪಂಥವನ್ನು ಕಟ್ಟಿಕೊಂಡು ಆ ಪಂಥದಲ್ಲಿ ಅನ್ಯಾಯದಿಂದ, ಅಂದರೆ ಕದ್ರುವ ಮಾಡಿದ ಅನ್ಯಾಯದಿಂದಾಗಿ ವಿನತೆಯು ಸೋತು ಕದ್ರುವಿಗೆ ದಾಸಿಯಾಗಿದ್ದಾಳೆ. ಕದ್ರು ವಿನತೆಯರಿಬ್ಬರು ಅಕ್ಕ ತಂಗಿಯರು ಹಾಗೂ ಕಶ್ಯಪ ಬ್ರಹ್ಮರ ಪತ್ನಿಯರು ಹೌದು. ಆದರೆ ಈಗ ವಿನತೆಯು ಕದ್ರುವಿನ ದಾಸಿಯಾಗಿರುವ ವಿಚಾರವನ್ನು ನಾರದರಿಂದ ತಿಳಿದಂತಹ ವಿನತಾಪುತ್ರನಾದಂತಹ ಗರುತ್ಮಂತನು ತಾನು ಎಷ್ಟು ಪರಾಕ್ರಮಿಯಾಗಿ ಮೆರೆಯುತ್ತಿದ್ದರೂ ತನ್ನ ತಾಯಿ ತನ್ನ ಸವತಿಯ, ಅಂದರೆ ದೊಡ್ಡ ತಾಯಿಯಾದಂತಹ ಕದ್ರುವಿನ ದಾಸ್ಯದಲ್ಲಿ ಇರುವುದನ್ನು ಕಂಡು ಸಹಿಸಲಾರದೆ ಗರುಡನು ಆ ಕದ್ರುವಿನ ಬಳಿಗೆ ಬಂದು ಆಕೆಯನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ತದನಂತರ ಕದ್ರುವು ಆ ಗರುಡನಿಗೆ ನೀನು ಸ್ವರ್ಗಲೋಕದಿಂದ ಅಮೃತವನ್ನೇನಾದರೂ ತಂದುಕೊಟ್ಟರೆ ನಿನ್ನ ತಾಯಿಯನ್ನು ಈ ದಾಸ್ಯದಿಂದ ಬಿಡಿಸುತ್ತೇನೆ, ದಾಸ್ಯದಿಂದ ಬಿಟ್ಟು ಬಿಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ಅದರಂತೆಯೇ ಗರುಡನು ಈಗ ಸ್ವರ್ಗದಿಂದ ಅಮೃತವನ್ನು ಅಪಹರಿಸುವ ಆಲೋಚನೆಯಲ್ಲಿದ್ದಾನೆ. ಭೀಷ್ಮಾಚಾರ್ಯರು ಹೇಳುತ್ತಿದ್ದಾರೆ, ಯುಧಿಷ್ಠಿರ, ಗರುಡನು ಕದ್ರುವಿನ ಮುಂದೆ ಹಾಗೆಯೇ ಆಗಲಿ ಎಂದು ಪ್ರತಿಜ್ಞೆ ಮಾಡಿ ತನ್ನ ತಂದೆಯಾದ ಕಶ್ಯಪನ ಬಳಿಗೆ ಹೊರಟು ಬಂದನು. ಅಲ್ಲಿ ತಂದೆಯನ್ನು ನೋಡಿ, ಜನಕ, ನಾನು ಎಷ್ಟೇ ಸಮಾಧಾನಗಳನ್ನು ಹೇಳಿ ನನ್ನ ದೊಡ್ಡ ತಾಯಿಯನ್ನು ಪ್ರಾರ್ಥಿಸಿಕೊಂಡರೂ ನನ್ನ ತಾಯಿಯ ದಾಸ್ಯವನ್ನು ತಪ್ಪಿಸುವುದಕ್ಕೆ ಅವಳು ಅನುಮತಿಸಲಿಲ್ಲ. ನನ್ನೊಡನೆ ಅತಿ ಕಠಿಣವಾದ ವಾಕ್ಯಗಳನ್ನು ನುಡಿದಳಲ್ಲದೆ ನನ್ನ ತಾಯಿಯಾದ ವಿನತೆಯನ್ನು ಅವಳು ಆಗಾಗ ದಾಸಿ ಎಂದು ಹೇಳುತ್ತಾ ಅನೇಕ ಕಾರ್ಯಗಳಿಗೆ ನೇಮಿಸುತ್ತಿರುವಳು. ಅಮೃತವನ್ನು ತಂದುಕೊಟ್ಟರೆ ನನ್ನ ತಾಯಿಯನ್ನು ದಾಸ್ಯದಿಂದ ಬಿಟ್ಟುಕೊಡುವುದಾಗಿ ಹೇಳುತ್ತಿದ್ದಾಳೆ. ಅಮೃತಾಪಹರಣಕ್ಕಾಗಿ ಹೊರಡಲು ನನಗೆ ಅನುಮತಿಯನ್ನು ಕೊಟ್ಟು ಆಶೀರ್ವದಿಸಬೇಕು ಎಂದನು. ಅದಕ್ಕೆ ಆ ಕಶ್ಯಪನು, ಕುಮಾರ, ದೇವತೆಗಳಿಗೆ ಎಷ್ಟೋ ಕಷ್ಟದಿಂದ ಲಭಿಸತಕ್ಕ ಆ ಅಮೃತವು ನಿನಗೆ ಸಿಕ್ಕುವುದು ಎಂದರೇನು? ಆ ಅಮೃತವನ್ನು ಎಷ್ಟು ಮಂದಿ ಹೇಗೆ ಕಾಯುತ್ತಿರುವರು ಎಂಬುದನ್ನು ಬಲ್ಲೆಯ? ಮೊದಲು ಆ ಅಮೃತವಿರುವ ಸ್ಥಾನದ ಸುತ್ತಲೂ ಜಲವು ಆವರಿಸಿಕೊಂಡಿರುವುದು. ಅದರಿಂದ ಆಚೆಗೆ ಅದು ಜ್ವಾಲೆಗಳನ್ನು ಕೆದರುವ ಅಗ್ನಿಮಂಡಲದಿಂದ ಆವರಿಸಲ್ಪಟ್ಟಿರುವುದು. ಅದನ್ನೂ ದಾಟಿ ಹೋದರೆ 100,000 ಲಕ್ಷ ದಶಲಕ್ಷ ಅರ್ಬುದ ಸಂಖ್ಯೆಯುಳ್ಳ ಕಿಂಕರರೆಂಬ ರಾಕ್ಷಸರು ಅದರ ಸುತ್ತಲೂ ಕಾವಲಿರುವರು. ಅವರು ಒಬ್ಬೊಬ್ಬರ ಕೈಯಲ್ಲಿಯೂ ಶಕ್ತಿ, ವೃಷ್ಟಿ, ಶೂಲ, ಪಟ್ಟಸ, ಶತಗ್ನಿ ಮೊದಲಾದ ವಿವಿಧ ಆಯುಧಗಳು, ವಜ್ರ ಸಮಾನಗಳಾದ ಶಿಲೆಗಳು ಸಿದ್ಧವಾಗಿರುವವು. ಆ ಕಾವಲಿನವರಿಂದ ಆಚೆಗೆ ದೃಢವಾದ ಉಕ್ಕಿನ ಬಲೆಯೊಂದು ಅದರ ಸುತ್ತಲೂ ಹೆಣೆಯಲ್ಪಟ್ಟಿರುವುದು. ಕುಮಾರ, ಇಂದ್ರನ ಆಜ್ಞೆಯಿಂದ ಇಷ್ಟು ರಕ್ಷಣೆಗಳೊಡನೆ ಬಚ್ಚಿಡಲ್ಪಟ್ಟಿರುವ ಆ ಅಮೃತವನ್ನು ನೀನು ತರುವುದು ಎಂದರೇನು? ಇಂದ್ರನು, ದೇವತೆಗಳು, ನಾಗರು, ಖಡ್ಗಧಾರಿಗಳು, ಅಗ್ನಿದುರ್ಗ, ಜಲದುರ್ಗಗಳು ಇವೆಲ್ಲವುಗಳ ನಡುವೆ ಭದ್ರವಾಗಿ ಇಡಲ್ಪಟ್ಟಿರುವ ಆ ಅಮೃತಕ್ಕೆ ನೀನು ಆಸೆ ಪಡುವುದು ತರವಲ್ಲ ಎಂದನು. ಅದಕ್ಕೆ ಆ ಗರುಡನು, ಜನಕ, ತಂದೆಯೇ, ಮಗನೆಂಬ ಸಲಿಗೆಯಿಂದ ನಿನ್ನಲ್ಲಿ ನನ್ನ ನಿಶ್ಚಯವನ್ನು ಹೇಳುವೆನು ಕೇಳು. ನನಗೆ ತಕ್ಕಷ್ಟು ಬಲವುಂಟು, ಉಪಾಯವುಂಟು. ಇನ್ನೂ ಯಾವ ಬೇರೆ ಕಾರ್ಯವನ್ನಾದರೂ ಬೇಕಾದರೂ ಹೇಳು, ನಡೆಸುವೆನು ಎಂದನು. ಆಗ ತಂದೆಯು ಸಂತೋಷದಿಂದ ನಗುತ್ತಾ, ಕುಮಾರ, ಕೇಳು, ನೀನು ಹೋಗುವ ದಾರಿಯಲ್ಲಿ ಅತಿ ಕ್ರೂರಗಳಾದ ಒಂದು ದೊಡ್ಡ ಆಮೆಯೋ ಇರುವವು. ಅವುಗಳನ್ನು ನೀನು ಭಕ್ಷಿಸಿದರೆ ನಿನ್ನ ಬಲವು ಇನ್ನೂ ಮಿತಿಮೀರುವುದರಲ್ಲಿ ಸಂದೇಹವಿಲ್ಲ. ಆಗ ನೀನು ಅಮೃತವನ್ನು ತಪ್ಪದೆ ತರುವೆ ಎಂದನು. ಅದಕ್ಕೆ ಆ ಗರುಡನು, ತಾತ, ಆ ಗಜ ಕಚ್ಚಪಗಳು ಎಲ್ಲಿರುವವು? ನನ್ನ ಬಲವೃದ್ಧಿಗಾಗಿ ಅವುಗಳನ್ನು ಭಕ್ಷಿಸಿಯೇ ಹೋಗುವೆನು ಎಂದನು. ಅದಕ್ಕೆ ಆ ಕಶ್ಯಪನು, ವತ್ಸ, ಕೇಳು, ಸಮುದ್ರದ ಕೊನೆಯಲ್ಲಿ ಆಕಾಶಕ್ಕೆ ಒತ್ತುಕೊಟ್ಟಂತೆ ಅತ್ಯುನ್ನತವಾದ ಪರ್ವತವೊಂದುಂಟು. ಹಿಂದೆ ದೇವಗಣಗಳಿಗೂ ಕೂಡ ಅದನ್ನು ಏರುವುದು ಅಸಾಧ್ಯವಾಗಿತ್ತು. ಇನ್ನು ಇತರರ ಪಾಡೇನು? ಅದು ಅನೇಕ ಹರಿದಾರಿಗಳ ವಿಸ್ತೀರ್ಣವುಳ್ಳದ್ದು. ಅದನ್ನು ಉರಗ ಪರ್ವತವೆಂದು ಹೇಳುವರು. ಅದರ ತಪ್ಪಲುಗಳೆಲ್ಲ ಫಲಪುಷ್ಪ ವೃಕ್ಷಗಳಿಂದ ತುಂಬಿರುವವು.
ಆ ತಪ್ಪಲುಗಳಲ್ಲಿ ನಾನು ಹೇಳಿದ ಆನೆ ಇರುವುದು. ಆ ಆನೆಯು ಎತ್ತರದಲ್ಲಿ 16 ಹರಿದಾರಿಗಳ ಪ್ರಮಾಣವಿರುವುದು. ಅದರ ಸಂಚಾರದಿಂದಲೇ ಆ ಪರ್ವತವು ಸವೆದು ಸವೆದು ಕ್ಷೀಣಿಸಿ ಈಗ ನೆಲದ ಮಟ್ಟಕ್ಕಾಗಿರುವುದು. ಆ ಆನೆಯು ಜಲಪಾನಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಾ ಯುದ್ಧವನ್ನು ಮಾಡಬೇಕೆಂಬ ಮದದಿಂದ ನವೆ ಹಿಡಿದು ಆತುರಗೊಂಡಿರುವುದು. ಆ ಬೆಟ್ಟದಿಂದ ಆಚೆಗೆ ಕಮಲಗಳಿಂದ ತುಂಬಿದ ಕನಕವೆಂಬ ಮಡುವೊಂದಿರುವುದು. ಆ ಮಡುವಿನಲ್ಲಿ ದೊಡ್ಡ ಕಚ್ಚಪ ಅಂದರೆ ಆಮೆಯುಂಟು. ಆ ಆಮೆಯ ದೇಹದ ವಿಸ್ತಾರವು ಅನೇಕ ಹರದಾರಿಗಳಷ್ಟಿರುವುದು. ಬಲದಲ್ಲಿಯೂ ಪ್ರಮಾಣದಲ್ಲಿಯೂ ವೀರ್ಯೋತ್ಸಾಹದಲ್ಲಿಯೂ ಆ ಪ್ರಾಣಿಗಳೆರಡೂ ಒಂದಕ್ಕೊಂದು ಕಡಿಮೆಯಿಲ್ಲ. ವತ್ಸ, ಪೂರ್ವಜನ್ಮದಲ್ಲಿ ಅಜ್ಞತೆಯಿಂದ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಯತ್ನಿಸಿದ ಮಧುಕೈಟಭರೆಂಬ ಇಬ್ಬರು ದಾನವರೇ ಮರುಜನ್ಮದಲ್ಲಿ ಈ ಗಜ ಕಚ್ಚಪಗಳಾಗಿ ಹುಟ್ಟಿರುವರು. ಅವುಗಳಲ್ಲಿ ಆನೆಯು ಆ ಮಡುವಿನಲ್ಲಿ ನೀರನ್ನು ಕುಡಿಯಲಿಕ್ಕೆ ಹೋದಾಗಲೆಲ್ಲ ಆ ಮಡುವಿನಲ್ಲಿರುವ ಆಮೆಯು ಕೋಪದಿಂದ ಅದನ್ನು ಎದುರಿಸಿ ಬರುವುದು. ಕೋಪದಿಂದ ಅದು ನೀರಿನಲ್ಲಿ ಬಾರಿ ಬಾರಿಗೂ ಮುಳುಗಿ ಏಳುತ್ತಾ ತನ್ನ ನಖಗಳಿಂದಲೂ ಹಲ್ಲುಗಳಿಂದಲೂ ಆನೆಯ ಸೊಂಡಿಲಿನ ತುದಿಯನ್ನು ಸೀಳುವುದು. ಆನೆಯು ಹೆದರದೆ ಅದನ್ನು ಎದುರಿಸಿ ಕಾಲುಗಳಿಂದಲೂ ಸೊಂಡಿಲುಗಳಿಂದಲೂ ದಂತಗಳಿಂದಲೂ ಆ ಆಮೆಯನ್ನು ಬಡಿಯುವುದು. ಆದರೆ ಆಮೆಯು ನೀರನ್ನು ಬಿಟ್ಟು ಮೇಲಕ್ಕೆ ಬಾರದೆ ಜಲದಲ್ಲಿ ಇದ್ದ ಹಾಗೆಯೇ ಹೋರಾಡುವುದು. ಕೊನೆಗೆ ಆನೆಯು ಆಮೆಯ ನಖ ದಂತ ಘಾತಗಳಿಂದ ನೊಂದು ರಕ್ತ ಸುರಿಯುವ ಸೊಂಡಿಲಿನೊಡನೆ ತನ್ನ ದಾಹಶಾಂತಿಯನ್ನು ಮುಗಿಸಿಕೊಂಡು ಅಂದರೆ ನೀರು ಕುಡಿದು ತಿರುಗಿ ವನಕ್ಕೆ ಬರುವುದು. ವತ್ಸ, ನಿನ್ನಿಂದ ಸಾಧ್ಯವಾದರೆ ನೀನು ಹೋಗಿ ಅವೆರಡೂ ಯುದ್ಧಾವೇಶದಿಂದ ಕಲೆತು ಮೈಮರೆತಿರುವಾಗಲೇ ಅವುಗಳನ್ನು ಕೊಂದು ತಿಂದು ಬಿಡಬೇಕು. ಹಾಗಿಲ್ಲದೆ ಅವು ಬೇರೆ ಬೇರೆಯಾಗಿ ಎಚ್ಚರಿಕೆಯಿಂದ ಇರುವಾಗ ಅವುಗಳನ್ನು ಹಿಡಿಯಲು ನಿನಗೆ ಸಾಧ್ಯವಿಲ್ಲ ಎಂದನು. ಇದು ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.